ನೀವು ರಾಯರ ಹತ್ರ ಏನು ಕೇಳ್ಕೋಬೇಡಿ. ಯಾಕೆ ಅಂದ್ರೆ ರಾಯರು ನಿಮ್ಮಲ್ಲೇ ಇದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ಗೆ ಆಗ ಕಷ್ಟನೇ ಬರೋದಿಲ್ಲ. ಅದಕ್ಕೆ ಇಲ್ಲಿ ನಾವೆಲ್ಲ ವೇಟಿಂಗ್ ಅಂತ ಹೇಳ್ತಿದ್ದಾರೆ, ಅದಕ್ಕೆಲ್ಲ ವೇಟ್ ಮಾಡೋದಕ್ಕೆ ಹೋಗ್ಬಾರ್ದು. ಆಗೋದೆಲ್ಲ ಆಗ್ತಾ ಇರ್ಲಿ, ಅದನ್ನ ಫೇಸ್ ಮಾಡೋ ಟೈಮ್ ಬಂದಾಗ ನಮ್ಗೆ ಅದಕ್ಕೆ ಫೇಸ್ ಮಾಡೋ ಶಕ್ತಿ ಇರ್ಲಿ, ಅಷ್ಟೇ ಸಾಕು. ಚಂದನ ಡಿ ಚಾನಲ್ಗಳೆಲ್ಲ ಇದ್ವಲ್ಲ, ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸೋ ಕೆಲಸ ಸಿಂಪಲ್ ಆಗಿ ಮಾಡ್ತಾ ಇದ್ವು. ಅಂತ ಚಾನಲ್ಗಳು ಜನಕ್ಕೆ ಇಷ್ಟ ಆಗಲ್ಲ. ನಮಸ್ಕಾರ ವೀಕ್ಷಕರೇ, ಜನರಲೈಸ್ ರಿವ್ಯೂ ಅವಾಗ ಮಾಡ್ತಾ ಇರ್ತೀವಿ. ತುಂಬಾ ದಿನಗಳ ಮೇಲೆ ಮತ್ತೆ ನಾನು ಕೆಲವಷ್ಟು ವಿಡಿಯೋಗಳನ್ನ ಮಾಡಬೇಕಾಯಿತು, ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಎಷ್ಟೆಷ್ಟೋ ಜನ ಎಷ್ಟೋ ವಿಷಯಗಳನ್ನ ಕಳಿಸಿರ್ತೀರಾ, ಕೆಲವಷ್ಟು ಸತ್ಯ ಇರುತ್ತೆ, ಕೆಲವಷ್ಟು ಅದರಲ್ಲಿ ಸುಳ್ಳು ಅನ್ನೋದಕ್ಕಿಂತ ಕ್ರಿಯೇಟೆಡೇ ಇರುತ್ತೆ. ಅಂಥದ್ದನ್ನ ನೋಡಿ ಏನ್ ಹೇಳ್ಬೇಕು ನೀವೇ ಡಿಸೈಡ್ ಮಾಡ್ಕೋಬೇಕು. ಜನರಲೈಸ್ ರಿವ್ಯೂನಲ್ಲಿ ಇವತ್ತು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟೆಷ್ಟೋ ವಿಷಯಗಳಿದೆ, ಅವುಗಳ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಲ್ಲಿ ಬಂದು ಯಾರೊಬ್ರು ಕೇಳಿದ್ದಾರೆ, ನಾವೆಲ್ಲ ವೇಟಿಂಗ್ 2045 ವೇಳೆಗೆ ಬೆಂಗಳೂರು ಇರಲ್ಲ. ಇದು ವಿಜ್ಞಾನಿಗಳು ಹೇಳಿರೋಂಥದ್ದು, ನಾವಲ್ಲ. ವಿಜ್ಞಾನಿಗಳು ಸ್ಟಡಿ ಮಾಡಿ ಹೇಳ್ತಾ ಇದ್ದಾರೆ, ಭೂಮಿ ಕೆಳಗಡೆ ನೀರಿನ ನೆಲೆಗಳು ಇಲ್ಲ. ಇದರಿಂದ ಮುಂದೆ ಫ್ಯೂಚರ್ ಅಲ್ಲಿ ಮೇಜರ್ ಸಿಟಿಗಳೇನಿದೆ ಅದು ಪೂರ್ತಿಯಾಗಿ ನಾಶ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿರೋದು. ಕೆಲವಷ್ಟು ಆಲ್ರೆಡಿ ಆಗ್ತಾ ಇದೆ, ಮುಂದೆ ಇನ್ನ ಆಗುವಂಥದ್ದಿದೆ ಅಂಥದ್ದನ್ನ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಸೈಂಟಿಸ್ಟ್ಗಳಿಗಿಂತ ಮುಂಚೆ ಜ್ಞಾನಿಗಳು ಹೇಳಿದ್ರು ಬಿಡಿ. ಅವ್ರು ಹೇಳಿದ್ದಕ್ಕಿಂತ ಈಗ ನಾವು ವಿತ್ ಪ್ರೂಫ್ ಇಟ್ಕೊಂಡು ಮಾತಾಡ್ಬೋದು ಸೈಂಟಿಸ್ಟ್ಗಳು ಹೇಳಿರೋದನ್ನ. ಅದಕ್ಕೋಸ್ಕರನೇ ಈ ಪ್ರೋಗ್ರಾಮ್ ಮಾಡಿದ್ದು. ಅದಕ್ಕೆ ಇಲ್ಲಿ ನಾವೆಲ್ಲ ವೇಟಿಂಗ್ ಅಂತ ಹೇಳ್ತಿದ್ದಾರೆ, ಅದಕ್ಕೆಲ್ಲ ವೇಟ್ ಮಾಡೋದಕ್ಕೆ ಹೋಗ್ಬಾರ್ದು. ಆಗೋದೆಲ್ಲ ಆಗ್ತಾ ಇರ್ಲಿ, ಅದನ್ನ ಫೇಸ್ ಮಾಡೋ ಟೈಮ್ ಬಂದಾಗ ನಮ್ಗೆ ಅದಕ್ಕೆ ಫೇಸ್ ಮಾಡೋ ಶಕ್ತಿ ಇರ್ಲಿ, ಅಷ್ಟೇ ಸಾಕು. ಇನ್ನ ಎಲ್ಲ ಅವರ ತರಕ ಮತ್ತು ಕಲ್ಪನೆ, ಇಲ್ಲಿ ಕಲ್ಕಿ ಅನ್ನೋ ಶಕ್ತಿ ಬರೋದಿಲ್ಲ ಅನ್ನೋ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅಂದ್ರೆ ಕಲ್ಕಿ ಅನ್ನೋದು ನಮ್ಮಲ್ಲೇ ಇದೆ. ನಾವು ಕಲ್ಕಿ ಬರ್ತಾನೆ ಎಲ್ಲ ಸರಿ ಮಾಡ್ತಾನೆ ಅಂತ ಕಾಯ್ಕೊಂಡು ಕೂತಿದ್ರೆ ಕಲ್ಕಿ ಅನ್ನೋದು ಬರೋದೇ ಇಲ್ಲ, ಯಾವುದು ಸರಿ ಹೋಗೋದೇ ಇಲ್ಲ. ಅದನ್ನೆಲ್ಲ ಸರಿ ಮಾಡ್ಬೇಕಾದ್ರೆ ನಾವು ಮೊದಲು ಮನಸ್ಸು ಮಾಡ್ಬೇಕು. ನಾವು ಸರಿಯಾದ ದಾರಿನಲ್ಲಿ ಹೋದ್ರೆ ಸರಿಯಾಗುತ್ತೆ ಅಂತ ಒಬ್ರು ಆಸ್ಟ್ರಾಲಜರ್ ಹೇಳಿದ್ರು. ಅದರಲ್ಲಿ ಒಂದ್ ಸ್ವಲ್ಪ ಸತ್ಯ ಇದೆ, ಅಂಥದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಅವರವರ ಕಲ್ಪನೆಗೆ ತಕ್ಕನಾಗೆ ಅವ್ರು ಹೇಳಿದ್ದಾರೆ, ಇದು ಸತ್ಯನೇ. ಕಲ್ಪನೆ ಅನ್ನೋದಕ್ಕಿಂತ ನಾವು ಕಲಿನ ಹೇಗೆ ನೋಡಿಲ್ಲ ಅಂತೀವೋ ಅದೇ ರೀತಿ ಕಲ್ಕಿನೂ ನೋಡೋದಕ್ಕೆ ಸಾಧ್ಯತೆ ಕಡಿಮೆ. ಎಲ್ಲರಿಗೂ ಚಾನ್ಸ್ ಇಲ್ಲ ಅನ್ಕೊಳ್ಳಿ. ಇಲ್ಲಿ ವಿಷ್ಣು, ಕೃಷ್ಣ ಪರಮಾತ್ಮ ಎಷ್ಟೆಷ್ಟೋ ಅವತಾರಗಳನ್ನ ನಾವು ನೋಡಿದ್ವಿ, ಆದ್ರೆ ಎಲ್ಲರಿಗೂ ನೋಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕೆಲವರು ಮಾತ್ರ ಸಾಧ್ಯ ಆಯ್ತು. ಅದೇ ರೀತಿ ರಾಮನ್ನ ಎಲ್ಲರ ಕೈಲಿ ನೋಡೋದಕ್ಕೆ ಸಾಧ್ಯ ಆಯ್ತಾ? ಇಲ್ಲ, ಅವರ ಸ್ಟ್ಯಾಚ್ಯೂನ್ ಮಾತ್ರ ನೋಡ್ತಿದ್ವಿ. ಅದೇ ರೀತಿ ಎಷ್ಟೋ ವಿಷಯಗಳನ್ನ ನಾವು ಕಣ್ಣಾರೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬರೀ ಕಿವಿಯಾರೆ ಕೇಳ್ಬೋದು, ಈ ತರ ನಡೆಯಿತು ಹಾಗೆ ಹೀಗೆ ಅಂತ. ಅಂಥದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ನಾವು ಯಾವ ದಾರಿನಲ್ಲಿ ಹೋದ್ರೆ ಒಳ್ಳೇದು ಅನ್ನೋದು ಮಾತ್ರ ತಿಳ್ಕೊಬೇಕು. ತತ್ವಗಳನ್ನ ಫಾಲೋ ಮಾಡೋದನ್ನ ಕಲಿಬೇಕು ಅನ್ನೋದು ಅಷ್ಟೇ ಇಲ್ಲಿನ ಉದ್ದೇಶ. ರಾಮನ ತತ್ವ ಆಗ್ಬೋದು, ಕೃಷ್ಣನ ತತ್ವ ಆಗ್ಬೋದು, ಕಲ್ಕಿ ತತ್ವ ಆಗ್ಬೋದು, ಏನ್ ಹೇಳಿತ್ತು, ಧರ್ಮದ ಹಾದಿನಲ್ಲಿ ಹೋಗುವಂತ ಅಂಥದ್ದನ್ನ ಕಲಿಬೇಕು, ತಿಳ್ಕೊಬೇಕು, ಆ ದಾರಿನಲ್ಲಿ ಹೋಗ್ಬೇಕು. ಅಷ್ಟೇ ನಾವು ಮಾಡ್ಬೇಕಾಗಿರೋದು. ಸರಿ ಮಾಡ್ತಾರೆ, ಟೈಮ್ ತಗೋಬಹುದು, ಆದ್ರೆ ನಾವು ಆ ದಾರಿನಲ್ಲಿ ಹೋದ್ರೆ ನಾವು ಅವರಲ್ಲಿ ಒಬ್ಬರಾಗಿರ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನ ಯಾರೋ ಒಬ್ರು ಹೇಳ್ತಾರೆ, ಅವ್ರು ಹೇಳಿದ್ದು ಸತ್ಯ, ಕೃಷ್ಣನೇ ಹೇಳಿದಾನೆ ನಾನು ಎಲ್ಲರಲ್ಲೂ ಇದ್ದೀನಿ ಅಂತ ದೇವ್ರು ಅಂದ್ರೆ ದೇವ್ರೆ ಆತರ ಹೇಳಿರುವಾಗ ಇದೆಲ್ಲ ಸತ್ಯ ಅಲ್ವಾ? ಹೌದು. ಎಕ್ಸಾಂಪಲ್, ನಾನು ಮೊನ್ನೆ ರೀಸೆಂಟ್ ಆಗಿ ಇಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಮಾತು ಬರ್ದಿದ್ರು, ಇಲ್ಲಿ ನೀವು ರಾಯರ ಹತ್ರ ಏನು ಕೇಳ್ಕೋಬೇಡಿ. ಯಾಕೆ ಅಂದ್ರೆ ರಾಯರು ನಿಮ್ಮಲ್ಲೇ ಇದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ಗೆ ಆಗ ಕಷ್ಟನೇ ಬರೋದಿಲ್ಲ. ಅದನ್ನ ಬಿಟ್ಟು ರಾಯರ ಹತ್ರ ಬಂದು ನನ್ಗೆ ಅದನ್ನ ಕೊಡಪ್ಪ, ಇದನ್ ದೂರ ಮಾಡಪ್ಪ, ನನ್ಗೆ ಈ ನೋವುಗಳಿದೆ, ತೊಂದರೆಗಳಿದೆ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ರಾಯರು ನಮ್ಮಲ್ಲೇ ಇದ್ದಾನೆ, ಇದೆಲ್ಲ ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಕೊಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ, ಸಾಕು. ನಮ್ ಲೈಫ್ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೌದು, ಅದು ಸತ್ಯ ಅಲ್ವಾ? ನಮ್ಮಲ್ಲೂ ಒಂದು ಅಂಶ ಇದೆ ಅಂದ್ಕೊಂಡ್ರೆ ಸಾಕು, ನಾವೇ ದೇವರಾಗಿ ಹೋಗ್ತೀವಿ ಅನ್ನೋದು ಸತ್ಯ. ಇದು ಕೃಷ್ಣ ಪರಮಾತ್ಮ ಹೇಳಿದ್ದು. ಇನ್ನ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ನಾವು ನಂಬಿರುವಂತೆ ಈಗಾಗಲೇ ಕಲ್ಕಿ ಅವತಾರವಾಗಿದೆ, ಧರ್ಮ ಸಂಸ್ಥಾಪನೆ ಆಗಿದೆ, ಈ ಸಿದ್ಧ ಚಿಂತಿಸಿದಿರಿ. ಅದೇ ಹೇಳದ್ನಲ್ಲ, ಒಬ್ಬೊಬ್ರು ನಂಬಿಕೆ, ಒಬ್ಬೊಬ್ರು ಕಲ್ಪನೆ ಒಂದೊಂದು ರೀತಿ ಇರುತ್ತೆ, ಇರಬಹುದು. ಗೊತ್ತಿಲ್ಲ ಅಂದಾಗ ಗೊತ್ತಿಲ್ಲ ಅಂತಾನೆ ಒಪ್ಕೊಂಡ್ಬೇಕು. ನಾವು ಯಾರು ನೋಡಿಲ್ದೇ ಇರೋದ್ರಿಂದ ನಮಗ್ ಗೊತ್ತಿಲ್ಲ. ನೋಡಿರೋರು ಸತ್ಯ ಇರ್ಬೋದು ಬಿಡಿ. ಇನ್ನ ಹೌ ಈಸ್ ಗಾಡ್ ಅಂತೆ, ಹೌ ಈಸ್ ಗಾಡ್ ಅಂತ ಕೇಳಿದ್ದಾರೆ. ಅದೇ ಹೇಳಿದ್ದು, ದೇವರಾಗ್ಬೋದು, ದೇವತೆ ಆಗ್ಬೋದು. ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಿ ನಾನು ಅದು ಏನು ಅಂತ. ನಮ್ಮಲ್ಲೂ ಕೂಡ ಒಂದು ಅಂಶ ಇದೆ, ನಾವು ಅಲ್ಲಿಂದನೇ ಬಂದಿರೋರು ಅಂತಾನೆ ಎಲ್ಲರೂ ನಂಬಿರೋದು. ಕೊನೆಗೆ ಮತ್ತೆ ಅಲ್ಲೇ ಸೇರ್ಬೇಕು ಅನ್ನೋದೇ ಎಲ್ಲರ ಆಸೆ. ಅಂದಮೇಲೆ ನಾವು ಕೂಡ ಅದರ ಒಂದು ಭಾಗ ಅಲ್ವಾ? ಅಷ್ಟೇ ಇದಕ್ಕೆ ಉತ್ತರ ಅನ್ಕೊಡಿ. ಕಲ್ಕಿ ಅನ್ನೋರು ಯಾರು ಬರುವುದಿಲ್ಲ, ವಿನಾಶ ಆಗಿ 2030ಕ್ಕೆ ಸತ್ಯಯುಗ ಬರೋದು ಗ್ಯಾರಂಟಿ. ಓಂ ಶಾಂತಿ. ಒಬ್ಬೊಬ್ರು ನಂಬಿಕೆ ಒಂದೊಂದು ರೀತಿ. ಕೆಲವಷ್ಟನ್ನ ಇದೇ ಸತ್ಯ ಅನ್ಕೊಂಡು ನಂಬ್ಕೊಂಡು ಬದುಕ್ತಾ ಇರ್ತೀವಿ. ಯಾಕೆ ಅಂದ್ರೆ
ನಮ್ಗೆ ಇದನ್ನೇ ತೋರಿಸಿರ್ತಾರೆ. 100 ಸಲ ಒಂದು ವಿಷಯನ ತೋರಿಸಿ ಮೈಂಡ್ ಮರೆಯೋದಿಲ್ಲ. ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ ಅಂತ ನಂಬುತ್ತೆ. ಅದನ್ನ ಬಿಟ್ಟು ಸತ್ಯನ ನೀವು 1 ಸಲ ತೋರಿಸಿ ಮೈಂಡ್ ಮರ್ತೋಗ್ಬಿಡುತ್ತೆ. 100 ಸಲ ಸುಳ್ಳನ್ನ ತೋರಿಸಿ ಇದೇ ಸತ್ಯ ಅಂತ ಅದು ನಂಬುತ್ತೆ. ಅದೇ ನಮ್ಮ ಮೈಂಡ್ಗಿರುವಂತ ಒಂದು ಪ್ರಾಬ್ಲಮ್ಮು. ಆ ಥರದ ಎಷ್ಟೆಷ್ಟು ಸತ್ಯಗಳನ್ನ ನಾವಿನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಮುಂದೆ ಹೋಗೋಣ. ಯಾವುದೇ ಯುಗ ಆಗ್ಲಿ ಅದರ ಅಂತ್ಯ ನಿರ್ಧಾರ ಆಗುವುದು ಅಲ್ಲಿನ ಅತ್ಯಾಚಾರ ಕರ್ಮದ ಮೇಲೆ. ಹೌದು, ಧರ್ಮ ಕರ್ಮದ ಮೇಲೆ ಯುಗಾಂತ್ಯ ಅನ್ನೋದಾಗುತ್ತೆ, ಅದಂತೂ ಸತ್ಯ. ಇನ್ನು ಮುಂದಕ್ಕೆ ಹೋಗೋದಾದ್ರೆ ಯಾರ್ಯಾರು ಕಮೆಂಟ್ಸ್ಗಳು ಹಾಕಿದ್ದೀರಾ, ಇನ್ನು 10-12 ವರ್ಷಗಳಲ್ಲಿ ಸತ್ಯಯುಗ, ತ್ರೇತಾಯುಗ ಇದ್ರ ಬಗ್ಗೆ ಹಾಕಿದ್ದೀರಾ. ಕಲಿಯುಗ 1250 ವರ್ಷ, ಅದರಲ್ಲಿ ಸಂಗಮ ಯುಗದಲ್ಲಿ ನಾವಿದ್ದೀವಿ ಅಂತ. ಅದೇ ಹೇಳಿದ್ನಲ್ಲ, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಹೌದು, ಇದ್ರೂ ಇರಬಹುದು. ಇನ್ನು ನೇಪಾಳದಲ್ಲಿ ಆಗಿದ್ರ ಬಗ್ಗೆ ಒಂದು ನೆಕ್ಸ್ಟ್ ಇಂಡಿಯಾ ಟಾರ್ಗೆಟ್ ಆಗಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಯುವಕರ ಮನಸ್ಸನ್ನ ಬದಲಾಯಿಸ್ತಾ ಇದ್ದಾರೆ ಎಷ್ಟೋ ಜನ ದುಡ್ಡು ಕೊಟ್ಟು, ಇಲ್ಲ ಬೇರೆ ಬೇರೆ ಇನ್ಫ್ಲೂಯೆನ್ಸರ್ಸ್ ಮೂಲಕ. ಇನ್ಫ್ಲೂಯೆನ್ಸರ್ಸ್ ಅಂದ್ರೆ ಯಾರು? ಯೂಟ್ಯೂಬರ್ಸ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಅವ್ರು ಆಗಿರ್ಲಿ, ಬೇರೆ ಬೇರೆಯವರು. ಒಟ್ಟಿನಲ್ಲಿ ಅವ್ರಿಗೊಂದು ಪ್ರಚಾರ ಇರುತ್ತೆ, ಅವ್ರನ್ನ ಫಾಲೋ ಮಾಡೋರು ಎಷ್ಟೋ ಜನ ಇರ್ತಾರೆ. ಅಂತ ಫಾಲೋವರ್ಸ್ಗಳನ್ನ ಬಳಸ್ಕೊಂಡು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲೂ ಕೂಡ ಒಡೆದು ಆಳೋ ರೀತಿ ಅಂದ್ರೆ ನೀತಿಗಳನ್ನ ತರ್ತಾ ಇದ್ದಾರೆ. ಬ್ರಿಟಿಷ್ ಅವ್ರು ಮಾಡಿದ್ರಲ್ಲ ಅಂತ ಒಡೆದು ಆಳೋ ನೀತಿನ ನಮ್ಮ ದೇಶದಲ್ಲೂ ತರೋ ಪ್ಲಾನಿಂಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದೆ. ಅದಕ್ಕೆ ಇವ್ರು ಆಗಿರೋದು. ನೇಪಾಳದಲ್ಲಿ ಆಗಿದ್ದು ಸರಿಯಾಗಿದೆ. ಸರ್ಕಾರ ಜನರ ಪರ ಇರಬೇಕು, ದುಡ್ಡು ಸಿಗುತ್ತೆ ಅಂತ ಕೊಲೆಗಡಕರ ರೇಪಿಸ್ಟ್ಗಳ ಪರ ಇರೋದಲ್ಲ. ನಮ್ಮ ದೇಶ ಅಂತಲ್ಲ, ಎಲ್ಲಾ ದೇಶದಲ್ಲೂ ಇರೋದೇ ಇದು. ಆದ್ರೆ ನಾವ್ ಏನ್ ಫಾಲೋ ಮಾಡ್ತಾ ಇದೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿರೋ ಜನ ಸರಿಯಾಗಿದ್ರೆ, ವೋಟಿಂಗ್ ಸರಿಯಾಗಿ ಮಾಡಿದ್ರೆ ಎಲ್ಲ ಸರಿಯಾಗೇ ಇರುತ್ತಲ್ಲ. ವೋಟ್ ಮಾಡೋವಾಗ ಯಾವುದೋ ಒಂದು ಆಸೆಗೆ ಬಿದ್ದು ಯಾರಿಗೋ ಒಬ್ರು ವೋಟ್ ಹಾಕ್ಬಿಟ್ಟು ಆಮೇಲೆ ಕಷ್ಟ ಪಡೋದಕ್ಕಿಂತ ಯೋಚನೆ ಮಾಡಬೇಕು ಅನ್ನೋದು ನನ್ನ ಉತ್ತರ. ಇನ್ನ ಮುಂದಕ್ಕೆ ಹೋಗೋದಾದ್ರೆ, ಎಲ್ಲಾ ಚಾನಲ್ನವರು ನಿಮ್ಮಂತೆ ಎಲ್ರಿಗೂ ಅರಿವನ್ನ ಮೂಡಿಸ್ಬೇಕು. ಎಷ್ಟೋ ಚಾನಲ್ಗಳಿದೆ, ಒಳ್ಳೊಳ್ಳೆ ವಿಷಯಗಳನ್ನ ಜನರಿಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ, ಅರಿವನ್ನ ಮೂಡಿಸೋ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಜನಕ್ಕೆ ಅದು ರೀಚ್ ಆಗೋದಿಲ್ಲ. ಯಾಕೆ ಅಂದ್ರೆ, ಒಂದು ಮಾತನ್ನ ಹೇಳ್ತಾರೆ, ನಾನು ಈ ಮಾತನ್ನ ಎಷ್ಟೋ ಸಲ ಹೇಳಿರ್ತೀನಿ, ಜನಕ್ಕೆ ಸುಳ್ಳು ಅನ್ನೋದು ಅಂದ್ರೆ ಬೇರೆಯವ್ರ ಮನೆ ವಿಷಯ ಜಾಸ್ತಿ ಬೇಕು. ಒಳ್ಳೆ ವಿಷಯಗಳಿಗಿಂತ ಬೇರೆಯವ್ರ ಮನೇಲಿ ಏನಾಗಿದೆ, ಅವ್ರ ಮನೇಲಿ ಜಗಳ ಆಡಿದ್ರ, ಹೊಡೆದಾಡಿದ್ರ, ಕಿತ್ತಾಡಿದ್ರ, ಹೆಂಗಾಗ್ತಾ ಇದೆ, ಅವ್ರ ಮನೆ ಸಂಬಂಧಗಳು ಏನಿದೆ, ಅವ್ರ ಮನೆಯಲ್ಲಿ ಏನೇನ್ ಕೆಟ್ಟದ್ ನಡೀತಾ ಇದೆ, ಇಂಥದ್ರ ಬಗ್ಗೆ ಮಾತಾಡೋರೇ ಜಾಸ್ತಿ. ಒಳ್ಳೇದ್ರ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ಯಾರೂ ಬರೋದಿಲ್ಲ. ಅದೇ ಪಕ್ಕದ ಮನೆಯವ್ರ ಬಗ್ಗೆ ಇಲ್ಲ ರೋಡಲ್ಲಿರೋರ್ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ 4 ಜನ ಒಟ್ಟಿಗೆ ಸೇರ್ಕೊಳ್ತಾರೆ. ಇದೇ ಪ್ರಪಂಚ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ಕೂಡ ಒಳ್ಳೇದು ಜನಕ್ಕೆ ರೀಚ್ ಆಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಚಂದನ DD ಚಾನಲ್ಗಳೆಲ್ಲ ಇದ್ವಲ್ಲ, ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸೋ ಕೆಲಸ ಸಿಂಪಲ್ ಆಗಿ ಮಾಡ್ತಾ ಇದ್ವು. ಅಂತ ಚಾನಲ್ಗಳು ಜನಕ್ಕೆ ಇಷ್ಟ ಆಗಲ್ಲ. ಸ್ವಲ್ಪ ಅದನ್ನ ಉಪ್ಪು ಖಾರ ಹಾಕಿ ಉಬ್ಬೇರಿಸಿ ಜನಕ್ಕೆ ರೋಚಕವಾದ ಸನ್ನಿವೇಶ ನೋಡಿ ಅಂತ ಯಾರು ಹೇಳ್ತಾರೋ ಅಂತದನ್ನ ನೋಡೋದೇ ಜನ ಜಾಸ್ತಿ. ಅದು ನಮ್ಮ ಕ್ರೇಜ್ ಆಗೋಗಿದೆ. ನಮ್ಮ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸ್ವಲ್ಪ ಅಲ್ಲಿಂದ ಹೊರಗಡೆ ಬರೋ ಕೆಲಸ ಮಾಡಿದ್ರೆ ನಾವು ಹೋಗ್ಬೇಕಾಗಿರೋ ದಾರಿನಲ್ಲಿ ಹೋಗ್ತೀವಿ, ಸೇರ್ಬೇಕಾಗಿರೋ ಜಾಗನ ಸೇರ್ತೀವಿ. ಇನ್ನು ಮುಂದಕ್ಕೆ ಹೋಗೋದಾದ್ರೆ, ದೇಶದ ಯುವಕರು ಶಾಂತಿಯಾಗಿ ಏನು ಆಗಲ್ಲ, ಭಾರತವನ್ನು ಕುಗ್ಗಿಸಲು ಕುತಂತ್ರ ನಡೆಯುತ್ತಲೇ ಇದೆ. ಆದ್ರೆ ದೇಶ ಉತ್ತಮ ಆಡಳಿತ ಪ್ರಧಾನಮಂತ್ರಿ ಕೈಯಲ್ಲಿದೆ. ಇದು ಒಳ್ಳೇದೇ. ಬಟ್ ಆದ್ರೆ ಕೆಲವೊಂದು ಸಲ ಅಧಿಕಾರ ಹೆಂಗ್ ಬೇಕಾದ್ರೂ ಕಿತ್ಕೊಂಡ್ಬಿಡ್ಬೋದು ದುಡ್ಡಿದ್ರೆ. ಅಂತದಕ್ಕೆ ಎಷ್ಟೆಷ್ಟು ಜನ ಪ್ಲಾನ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯುವಕರು ಸ್ಟ್ರಾಂಗ್ ಆಗಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ದುಡ್ಡು ಅನ್ನೋದು ಯುವಕರನ್ನ ಕೂಡ ಬದಲಾಯಿಸುತ್ತೆ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. 2045 ವೇಳೆಗೆ ಕಾಯ್ಬೇಡ ಅಣ್ಣ, 2030 ಒಳಗೆ ನೋಡು ಏನಾಗುತ್ತೆ ಅಂತ. ಬೆಂಗಳೂರು ಅಷ್ಟೇ ಅಲ್ಲ, ದೊಡ್ಡ ನಗರ ಜನಸಂಖ್ಯೆ ಎಲ್ಲಾ ಕೂಡ ಹೋಗುತ್ತೆ. ಹೌದು, ನಾನು ಅದೇ ಹೇಳ್ತಾ ಇರೋದು. 2045 ತನಕ ಆಗತ್ತೆ ಅಂತ ಹೇಳಿರೋದು. ಇನ್ನ ಬೇಗನೂ ಆಗ್ಬೋದಲ್ಲ, ಯಾಕಿಲ್ಲ ಅನ್ಕೋಬಾರ್ದು. ಆಗ್ತಾನೆ ಇರುತ್ತೆ. ಅದ್ರ ಮಧ್ಯೆನೇ ಬದುಕ್ತಾ ಇದೀವಿ. ನೋಡ್ತಾ ಇದೀವಲ್ಲ, ಪ್ರಳಯ ಯಾವ ತರ ಆಗ್ತದೆ, ಪ್ರವಾಹ ಯಾವ ತರ ಬರ್ತಾ ಇದೆ. ಒಟ್ಟಲ್ಲಿ ಇದೆಲ್ಲದ್ರ ಮಧ್ಯೆ ನಾವು ಬದುಕ್ತಾ ಇದೀವಿ ಅಷ್ಟೇ. ಇನ್ನ ಮುಂದಕ್ಕೆ ಹೋಗೋದಾದ್ರೆ, ತುಂಬಾ ಚೆನ್ನಾಗಿ ತಿಳಿಸಿದ್ದೀರಾ. ಓಕೆ, ಆದಷ್ಟು ಬೇಗ ಆಗೋಗ್ಲಿ. ಇನ್ನ ಸ್ವಾಮಿ, ನೀವು ಕಲಿಯುಗ ಬಗ್ಗೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಿ. ಅದು ಓಕೆ, ಇಷ್ಟಪಟ್ಟು ನೋಡ್ತೀವಿ. ಓಕೆ, ಈ ಪಾಯಿಂಟ್ ಬರೋದಾದ್ರೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ತಿಳಿಸ್ತೀನಿ. 108 ಜನ ಈ ತರ ವಿಷಯಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ತರ ಹೇಳಿದ್ರು ಅಂತ ಎಷ್ಟೆಷ್ಟೋ ಚಾನಲ್ಗಳು ಉಟ್ಕೊಂಡ್ಬಿಟ್ಟಿದೆ. ನಾನು ರೀಸೆಂಟ್ ಆಗಿ ಈ ವಿಷಯನೂ ತಿಳಿಸಿದ್ದೀನಿ. ಸುಮಾರು 3 ವರ್ಷದಲ್ಲಿ ಇಲ್ಲಿ ತನಕ 5,000-6,000 ಯೂಟ್ಯೂಬ್ ಚಾನಲ್ಗಳು ಕಾಲಜ್ಞಾನದ ಬಗ್ಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹಿಂಗ್ ಹೇಳಿದ್ರು ಅಂತ ಇಷ್ಟೆಷ್ಟೋ ಕತೆಗಳನ್ನ ಕಟ್ಕೊಂಡು ಹೇಳ್ತಾ ಇದಾರೆ. ಜನ ಅದನ್ನೇ ನಂಬ್ಕೊಂಡು ಬದುಕ್ತಾ ಇದೀವಿ. ಅದಕ್ಕೋಸ್ಕರನೇ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಬಟ್ ರಿಯಾಲಿಟಿ ಏನು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಮ ಮೈಂಡ್ ಅಲ್ಲಿ ರೋಚಕ ಅಂದ್ರೆ ನಮ್ಗೆ ಕ್ರೇಜ್ ಕ್ರಿಯೇಟ್ ಮಾಡುವಂಥದ್ದು, ನಮ್ಗೆ TRP ಬರುವಂಥದ್ದು. ಅಂದ್ರೆ
ಯೂಟ್ಯೂಬರ್ಸ್ಗೆ TRP ಬರುವಂತ ವಿಡಿಯೋಗಳನ್ನ ಮಾಡಾಕ್ತಾರೆ. ನಾವು ನಮ್ಗೇನೋ ಇದೆ ಇನ್ಫಾರ್ಮೇಶನ್ ಇದರಲ್ಲಿ ರೋಚಕವಾಗಿ ನೆಗೆಟಿವ್ ಆಗಿರುತ್ತಲ್ಲ ಅಂಥದ್ರ ಬಗ್ಗೆ ಜಾಸ್ತಿ ಅಟ್ರಾಕ್ಟ್ ಆಗಿ ಹೋಗ್ತೀವಿ. ಅದೇ ನಮ್ಮ ಮೈಂಡ್ ಸೆಟ್ ಆಗಿರುವಂಥದ್ದು. ಏನು ಮಾಡೋದಕ್ಕಾಗೋದಿಲ್ಲ. ಕಾಲಜ್ಞಾನಿಗಳು ತಿಳಿಸಿದ ಇಷ್ಟ ಆದ್ರೆ ಈಗ ಓಡ್ತಾ ಇರೋದು ಇಷ್ಟು, ಅದರಲ್ಲಿ 90% ಸುಳ್ಳಿನ ಕಂತೆನೆ ಓಡ್ತಾ ಇದೆ. ಅದಕ್ಕೋಸ್ಕರನೇ ನಾನು ಅದರಲ್ಲಿ ಸತ್ಯ ಯಾವುದು ಅಂತ ಹುಡುಕಿ ತೋರ್ಸೋ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ಇನ್ನು ಮುಂದಕ್ಕೆ ಹೋಗೋದಾದ್ರೆ ಸೂರ್ಯ ಎಫೆಕ್ಟ್ ತಿಳಿಸಿ, ಸೂರ್ಯ ಗ್ರಹಣ ಎಫೆಕ್ಟ್ ತಿಳಿಸಿ ತುಂಬಾ ವಿಡಿಯೋಗಳು ಜನ ಮಾಡಾಕ್ತಾ ಇರ್ತಾರೆ. ಕೆಲವಷ್ಟು ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂಥದ್ದು ಇಂಪಾರ್ಟೆಂಟ್ಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಇದು ಅನಾದಿ ಕಾಲದಿಂದಲೂ ಬಂದ ಯಂತ್ರ ಇದು. ಓಕೆ, ವರ್ಲ್ಡ್ ಈಸ್ ನಾಟ್ ಎಂಡ್ ಸರ್ ಬಟ್ ಯು ವಿಲ್ ಎಂಡ್ ಸ್ಟಾಪ್. ಓಕೆ, ನೇಟಿವ್ ಅಮೆರಿಕನ್ಸ್ ಹೇಳಿದ್ದು ಕೆಲವಷ್ಟು ಸತ್ಯಗಳು ನಡೀತಾ ಇರುತ್ತೆ. ಇಲ್ಲ ವರ್ಲ್ಡ್ ಎಂಡ್ ಆಗಿಲ್ಲ, ನೀವು ವಿಡಿಯೋ ಹಾಕ್ಬೇಡಿ ಅಂತ ಯಾರೊಬ್ರು ಹೇಳಿದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ, ಒಳ್ಳೆ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತೀವಿ. ಅದರಲ್ಲಿರುವಂಥ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಯಾರನ್ನೂ ಕೂಡ ಎಂಡ್ ಮಾಡಬೇಕು ಅನ್ನೋದಿಲ್ಲ. ನಾವು ಮಾಡಬೇಕಾಗಿರೋದು ಮುಂದೆ ಫ್ಯೂಚರ್ನ ಯಾವ ರೀತಿ ಬಿಟ್ಟು ಹೋಗ್ಬೇಕು ಅಂತ. ಅಂದ್ರೆ ನಾವಿರೋಂಥ ನೇಚರ್ನ ಹಾಳು ಮಾಡಿದ್ರೆ ಫ್ಯೂಚರ್ ಅನ್ನೋದೇ ಇರೋದಿಲ್ಲ. ಅಂತ ನೇಚರ್ನ ಉಳಿಸ್ಬೇಕು, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನೇಚರ್ ಉಳಿಸ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಕೆಲವಷ್ಟನ್ನ ನಾವು ತಿಳಿಸ್ತಾ ಹೋಗ್ತೀವಿ ಅಷ್ಟೇ. ನೀವು ಅರ್ಥ ಮಾಡ್ಕೊಳ್ಳೋದು ಬೇರೆ ಇರ್ಬೋದು ಸರ್. ಮುಂದೆ ಹೋಗೋಣ ಸರ್. ಎಂತ ಜಡ್ಜ್. ಓಕೆ, ಮುಂದಕ್ಕೆ ಹೋದ್ರೆ ಹಾಗೆ ಮುಂದಕ್ಕೆ ಹೋಗೋಣ. ಭಾಗ 2 ಮಿಸ್ ಮಾಡದೆ ಹೋದೆ ನಿಜ. ಮುಂದೆ ಪ್ರಪಂಚದ ಕೆಲವು ಕಡೆಗಳಲ್ಲಿ ಲಘು ಭೂಕಂಪ ಆಗುತ್ತೆ, ಹೆಚ್ಚಾಗುತ್ತೆ, ಕಟ್ಟಡಗಳು ಕುಸಿಯುತ್ತೆ, ತಗ್ಗುತ್ತದೆ. ಇದೆಲ್ಲ ನಡೀತಾನೆ ಇದೆ. ಯಾಕೆ ಅಂದ್ರೆ ಜನ ಎಲ್ಲೆಲ್ಲಿ ಫ್ರೀ ಆಗಿ ಸಿಗುತ್ತೆ ಹೋಗಿ ಒಂದು ಬೇಲಿ ಹಾಕೊಂಡ್ಬಿಟ್ಟು ಮನೆ ಕಟ್ಕೊಳ್ಳೋ ಕೆಲಸ ಮಾಡ್ತಾ ಇದಾರೆ. ಇದರಿಂದ ಇದೆಲ್ಲ ಇನ್ನ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬೆಟ್ಟನೆಲ್ಲ ಕಡಿ ಅಲ್ಲಿ ಮನೆ ಕಟ್ಕೋ, ಎಲ್ಲಿ ವ್ಯಾಪಾರ ಮಾಡೋದಕ್ಕಾಗುತ್ತೆ, ಬದುಕೋದಕ್ಕೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ನಂದೇ ಅಂತ ಜಾಗ ಮಾಡ್ಕೋ. ಇದರಿಂದ ಇದೆಲ್ಲ ಅನುಭವಿಸ್ಲೇಬೇಕು ಬಿಡಿ. ಮುಂದಕ್ಕೆ ಹೋಗೋದಾದ್ರೆ ಕೆಲವಷ್ಟು ಕಮೆಂಟ್ಸ್ಗಳಿದೆ, ಜನರಲ್ ಕಮೆಂಟ್ಸ್ಗಳು. ಇಂಪಾರ್ಟೆಂಟ್ ಇರೋದು ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹೇಳಿದ್ದು 3 ಕೂಡ ಕ್ರಾಸ್ ಬ್ರೀಡ್ ಮಾಡೋಕೆ ಆಗೋದೇ ಇಲ್ಲ ಅಂತ ಯಾರೊಬ್ರು ಹಾಕಿದ್ದಾರೆ. ಈಗ ಆಲ್ರೆಡಿ ಮಾಡಿದ್ದಾರೆ ಕ್ರಾಸ್ ಬ್ರೀಡ್. ನೀವು ನೋಡ್ಬೋದು, ಒಂದೇ ಮಾವಿನ ತಳಿನಲ್ಲಿ ವೆರೈಟೀಸ್ ಆಫ್ ಮಾವಿನ ಹಣ್ಣು ಬಿಡುವಾಗ ಮಾಡಿದ್ದಾರೆ. ನಮಗ್ ಗೊತ್ತಿಲ್ಲ ಅಂದ್ರೆ ಮಾತ್ರಕ್ಕೆ ಆ ವಿಷಯ ಸುಳ್ಳಲ್ಲ ಅಂತ ಇದನ್ನು ಹೇಳಿರ್ತೀನಿ. ನಂಬೋದು, ಬಿಡೋರು ಬಿಡ್ಬೋದು ಸರ್. ಸೋ ಮೆನಿ ಚಾನಲ್ಸ್ ಸರ್ವೈವಿಂಗ್ ಆನ್ ಫಿಯರ್ ಮಾಂಗರಿಂಗ್ ಇನ್ಕ್ಲೂಡಿಂಗ್ ದಿಸ್ ಚಾನಲ್. ಅಂದ್ರೆ ಕೆಲವಷ್ಟು ಚಾನಲ್ಗಳು ಮುಂದಿನ ಭವಿಷ್ಯದ ಬಗ್ಗೆ ಭಯ ಹುಟ್ಟಿಸ್ತಾ ಇದ್ದೀರಾ. ನೀವು ಸೇರ್ಕೊಂಡು ಭಯ ಹುಟ್ಟಿಸ್ತಾ ಇಲ್ಲ. ಮುಂದೆ ಏನಾದ್ರೂ ಅನಾಹುತ ನಡೆದ್ರೆ ಅದಕ್ಕೆ ಸಿದ್ಧ ಆಗಿರಿ, ಫೇಸ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರಿ. ಏನಾದ್ರೂ ಲಾಸ್ ಆಯ್ತು ಅಂದ್ರೆ ತಲೆ ಕೆಡಿಸ್ಕೊಳ್ದೆ ಬದುಕೋದಕ್ಕೆ ರೆಡಿ ಆಗಿರಿ ಅಂತ ಅಷ್ಟೇ ನಾನಿಲ್ಲಿ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ, ನೇಪಾಳು ಈ ಕಡೆ ಎಲ್ಲ ಪ್ರವಾಹ ಬಂದು ಜನ ಕೊಚ್ಕೊಂಡು ಹೊರಟೋದ್ರು, ಆಸ್ತಿ ಪಾಸ್ತಿ ಎಲ್ಲ ಹೊರಟೋಯ್ತು. ಏನು ಇಲ್ಲ ಅಂದ್ರೂ ಅವ್ರು ಮತ್ತೆ ಹೊಸ ಜೀವನ ಕಟ್ಕೊಳ್ಳೋಕೆ ಶುರು ಮಾಡಿದ್ರು. ಅದೇ ಜೀವನ, ಅದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಅದೊಂದು ಎಕ್ಸಾಂಪಲ್ ಆಗಿ ನಾನು ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅನಾಹುತ ನಡಿಬಹುದು, ಇರೋಂಥ ಜಾಗ ಹೋಗ್ಬೋದು, ಇರೋಬ್ಬರ ಆಸ್ತಿ ಪಾಸ್ತಿ ಎಲ್ಲ ಹೋಗ್ಬೋದು, ಜೀವ ಒಂದೇ ಉಳ್ಕೋಬಹುದು, ಮತ್ತೆ ಹೊಸ ಜೀವನ ಕಟ್ಕೊಳ್ಳೋ ಕೆಲಸ ಮಾಡ್ಬೋದು. ಅದಕ್ಕೇನ್ ಬೇಕು? ಆತ್ಮಸ್ಥೈರ್ಯ ಅನ್ನೋದು ಬೇಕು. ಅಂತ ಸ್ಥೈರ್ಯನ ತುಂಬೋ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ನಂಬೋರು ನಂಬಿ, ಬಿಡೋರು ಬಿಡಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನಾವು ಮುಂದೆ ಏನಾದ್ರೂ ಅನಾಹುತ ನಡೆದ್ರೆ ಅದನ್ನ ಫೇಸ್ ಮಾಡೋದಕ್ಕೆ ಏನು ಬೇಕು ಆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಅನಾಹುತ ಈ ತರ ನಡೀಬಹುದು, ಸಿದ್ಧತೆ ಮಾಡ್ಕೊಳ್ಳಿ ಅಷ್ಟೇ. ಸಿದ್ಧತೆ ಅಂದ್ರೆ ನಾವು ಆರ್ಥಿಕವಾಗಿ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಫಿಸಿಕಲ್ ಆಗಿ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಮೆಂಟಲಿ ಮಾಡ್ಕೊಳ್ಳಿ, ಸಾಕು. ಎಲ್ಲಿ ಬೇಕಾದ್ರೂ ಬದುಕಬಹುದು ಭೂಮಿ ಮೇಲೆ. ಅಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಯಾರನ್ನೂ ಕೂಡ ಎಂಡ್ ಮಾಡ್ಬೇಕು ಅನ್ನೋ ಉದ್ದೇಶನೇ ಅಲ್ಲ. ಇನ್ನು ಮುಂದೆ ಹೋಗೋದಾದ್ರೆ ತುಂಬಾ ಜನ ಹೇಳಿದ್ದಾರೆ 2022 ಕ್ಲೆನ್ಸಿಂಗ್ ಆಗುತ್ತೆ ಅಂತ. 2032 ಕ್ಲೆನ್ಸಿಂಗ್ ಆಗುತ್ತೆ. ಕೆಲವಷ್ಟು ಡೇಟ್ಗಳು ವೇರಿಯೇಷನ್ ಆಗೋಗಿದೆ. 2024ಕ್ಕೆ ಒಂದು ನಕ್ಷತ್ರ ಕಾಣಿಸುತ್ತೆ ಅಂದಿದ್ರು, ಕಾಣಿಸ್ತಿಲ್ಲ. ನಕ್ಷತ್ರ ಸಿಡಿಯುತ್ತೆ ಅಂದಿದ್ರು, ಕಾಣಿಸ್ತಿಲ್ಲ. ಧೂಮಕೇತು ಒಂದು ಬರುತ್ತೆ ಅಂದಿದ್ರು, ಅದು ಕೂಡ ಮಿಸ್ ಆಯ್ತು. ಕೆಲವಷ್ಟು ವೇರಿಯೇಷನ್ ಆಗ್ತಾ ಇರೋದ್ರಿಂದ ಇದು ಎಕ್ಸಾಕ್ಟ್ ಆಗಿ ಇದೇ ಟೈಮ್ಗೆ ಆಗುತ್ತೆ ಹೇಳೋದಕ್ಕೆ ಆಗುವುದು ತುಂಬಾ ಕಷ್ಟನೇ. ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ, ಬಟ್ ಆದ್ರೆ ಕೆಲವಷ್ಟು ಸಣ್ಣ ಪ್ರಮಾಣದಲ್ಲಿ ನಡೀತಾ ಇರೋದ್ರಿಂದ ಇದೇ ಅದು ಅಂತ ಹೇಳೋದಕ್ಕೆ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೇಕು. ಮುಂದೆ ಹೋಗೋದಾದ್ರೆ, ಶನಿ ಮೀನರಾಶಿನಲ್ಲಿದ್ದಾಗ 3ನೇ ಮಹಾಯುದ್ಧ ಆರಂಭ ಆದ್ರೆ 2025-27 ಯುದ್ಧ ಆರಂಭ ಆಗಬೇಕು. 2028-32 ಒಳಗಡೆ ಭಾರಿ ಪ್ರಮಾಣದ ಬಿಲಿಯನ್ ಗಟ್ಟಲೆ ಜನರು ಸಾಯ್ಬೇಕು. ಇದು ಫಿಕ್ಸ್ ಅಂತ ಇಲ್ಲೊಬ್ರು ಹೇಳಿದ್ದಾರೆ. ಇದು ಕೆಲವಷ್ಟನ್ನ ಹೌದು, ನಾನು ಕೂಡ ಕಾಲಜ್ಞಾನಗಳಲ್ಲಿ ಓದ್ತಾ ಇದ್ದಾಗ ಗುರುದೇವ್ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ, ಇನ್ನು ಸತೀಶ್ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ ಹೌದು ಕೆಲವಷ್ಟು ಇದೆಲ್ಲ ನಡೀಬೇಕು. ಬಟ್ ಇಯರ್ಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ಆ ಇಯರ್ಗಳನ್ನ ಸ್ಟಡಿ ಮಾಡೋಷ್ಟು
ನಮ್ಮಲ್ಲಿ ಈಗ ಎಲ್ಲೂ ಕೂಡ ಯಾರು ಇಲ್ಲ, ಎಲ್ಲರೂ ಅವರವರ ಅನಿಸಿಕೆಗೆ ತಕ್ಕನಾಗಿ ಮಾಡಿ ವಿಡಿಯೋಗಳನ್ನ ಹೇಳ್ತಾ ಇದ್ದಾರೆ. ಕೆಲವರು ಮಾತ್ರ ಪ್ರೂಫ್ ಇಟ್ಕೊಂಡು ಆ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಆ ಪ್ರೂಫ್ನ ನಂಬಿ, ಯಾಕೆ ಅಂದ್ರೆ ಯಾವತ್ತು ಪ್ರೂಫ್ ಸುಳ್ಳು ಹೇಳೋದಿಲ್ಲ, ಆದ್ರೆ ಅನಿಸಿಕೆಗಳು, ಕಥೆಗಳು, ಪುರಾಣಗಳು, ನಂಬಿಕೆಗಳು, ಕನಸುಗಳು ಎಷ್ಟೋ ಸುಳ್ಳು ಹೇಳ್ಬಿಡುತ್ತೆ. ಅಂಥದ್ದನ್ನ ನಂಬೇಕಾ ಬೇಡವಾ, ಅದು ನೀವು ಬಿಟ್ಟಿದ್ದು. ಇನ್ನ ಮುಂದಕ್ಕೆ ಹೋಗೋದಾದ್ರೆ, ಸರ್ ತುಂಬಾ ಅನ್ಯಾಯ ನಡೀತಿದೆ, ಬೇಗ ಕಲಿಯುಗ ಹೋಗ್ಲಿ. ಸರ್ ಅನ್ಯಾಯ ಮಾಡ್ತಾ ಇರೋದು ನಾವೇ, ಅನ್ಯಾಯ ಮಾಡ್ತಾ ಇರೋದನ್ನ ನೋಡ್ಕೊಂಡು ಸುಮ್ಮನಿರೋದು ನಾವೇ. ಅಂದ್ರೆ ನಾವು ಕೂಡ ಅದರಲ್ಲಿ ಒನ್ ಆಫ್ ದಿ ಪಾರ್ಟ್ ಆಗಿರ್ತೀವಲ್ಲ, ಸರಿ ಮಾಡೋ ಕೆಲಸ ನಾವೇ ಮಾಡ್ಬೇಕಾಗತ್ತೆ. ಶುರು ಮಾಡಿ ಅಷ್ಟೇ, ಇಲ್ಲ ಅಂದ್ರೆ ಆ ಪಾರ್ಟ್ ಇಂದ ಸ್ವಲ್ಪ ದೂರ ಇರೋ ಕೆಲಸ ಮಾಡೋಣ. ಇನ್ನ ಮುಂದೆ ಹೋಗೋದಾದ್ರೆ, ಆಗೋದು ಬೇಗ ಆಗ್ಲಿ ಅಷ್ಟೇ, ಅಧರ್ಮ ಅಂತ್ಯ ಆಗಬೇಕು, ಇದಕ್ಕೆ ಮಾತ್ರ ಉತ್ತರ ಕೊಡ್ಲೇಬೇಕು. ಆಗೋದು ಬೇಗ ಆಗ್ಲಿ ಸರ್, ಶುರು ನಾವೇ ಮಾಡಬೇಕು, ಅದನ್ನೇ ಹೇಳಿದ್ದು. ಧರ್ಮದ ಹಾದಿ ಅನ್ನೋದು ಆಗಿನ ಕಾಲದಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ. ಧರ್ಮ ಹಾಳು ಮಾಡೋದಕ್ಕೆ ಎಷ್ಟೋ ಜನ ಉಟ್ಕೊಳ್ತಾರೆ. ಅಧರ್ಮನ ನಮ್ಗೇನು ಅಂದ್ರೆ ಈಸಿಯಾಗಿ ಯಾವ್ದು ವೇ ಇರುತ್ತೆ ಆ ವೇನ ಫಾಲೋ ಮಾಡ್ಬಿಡ್ತೀವಿ. ಅದು ಧರ್ಮದ ಹಾದಿನೋ ಸತ್ಯದ ಹಾದಿನೋ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಮ್ಗೇನು ಈಸಿಯಾಗಿರ್ಬೇಕು, ನಮ್ಮ ಅನುಕೂಲಕ್ಕೆ ತಕ್ಕನಾಗಿರ್ಬೇಕು, ಆಗ ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀವಲ್ಲ, ಯೋಚನೆ ಮಾಡೋದಿಲ್ಲ ನಾವು. ಇದು ಅಧರ್ಮನ ಇಲ್ಲ ಅಸತ್ಯನ, ಈ ದಾರಿನಲ್ಲಿ ಹೋಗ್ಬೇಕಾ ಬೇಡವಾ ಯೋಚನೆ ಮಾಡೋದಿಲ್ಲ. ಒಂದು ಕ್ಷಣ ಯೋಚನೆ ಮಾಡಿದ್ದಿದ್ರೆ ಎಷ್ಟೋ ಬದಲಾವಣೆ ಆಗೋಗ್ಬಿಟ್ಟಿರೋದು. ಈಗಲೂ ಕೂಡ ಅದರಲ್ಲೇ ಬದುಕ್ತಾ ಇದೀವಿ. ಸರಿ ಮಾಡೋ ಕೆಲಸ ಕೂಡ ನಾವು ಮಾಡ್ಬೋದಾದ್ರೆ ನಾವು ಮಾಡಲ್ಲ. ಯಾಕೆ, ನಮ್ಗೆ ಯಾಕೆ ಬಿಡಪ್ಪ ಅಂತಾನೆ ಬದುಕ್ತೀವಿ. ಅದನ್ನ ಬದಲಾಯಿಸ್ಕೊಳ್ಳೋಣ. ಅವತ್ತು ಇದೆಲ್ಲ ಕೂಡ ನಿಲ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಈ ಥರದ್ದು ಎಷ್ಟೆಷ್ಟೋ ಕಮೆಂಟ್ಗಳಿದಾವೆ. ತುಂಬಾ ಇಂಪಾರ್ಟೆಂಟ್ ಕಮೆಂಟ್ಗಳು ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ನಾವು ಹೇಳೋದು ಒಂದೇ, ನಾವು ಅನ್ಕೊಳ್ತೀವಿ ಎಂಡಾಗ್ಲಿ ಬೇಗ ಕಲಿಯುಗ ಎಂಡಾಗಿ ಹೋಗ್ಲಿ, ಎಲ್ಲರೂ ಸತ್ತೋಗ್ಲಿ ಅನ್ಕೊಳ್ಳೋದಕ್ಕಿಂತ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಕಲಿಯುಗ ಎಂಡ್ ಆಗುತ್ತೋ ಬಿಡುತ್ತೋ, ನಾವು ಬದಲಾಗೋಣ. ನಾವು ಆದಷ್ಟು ಒಳ್ಳೆ ರೀತಿ ಬದುಕೋದಕ್ಕೆ ಪ್ರಯತ್ನ ಮಾಡೋಣ. ಅದನ್ನ ನೋಡಿ ಇನ್ನೊಂದು 4 ಜನ ಬದಲಾಗ್ಬೋದಲ್ಲ. ನಾವೇ ಒಂದು ಹೆಜ್ಜೆ ಮುಂದೆ ಹಿಡಿದಿದ್ರೆ ಇನ್ನು ಯಾರು ಬರ್ತಾರೆ ನಮ್ಮ ಜೊತೆಗೆ ಅಂತ ಯೋಚನೆ ಮಾಡೋಣ ಸಾಕು. ಆ ಒಂದು ಯೋಚನೆ ದಿನ ಒಂದು 4 ಸಲ ಯೋಚನೆ ಮಾಡಿ, ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ತೀರಾ. ನಿಮ್ಮನ್ನ ನೋಡಿ ಇನ್ನೊಂದು 4 ಜನ ಬದಲಾಗ್ತಾರೆ ಸಾಕು. ಅದು ಒಂದು ಬದಲಾವಣೆ ಶುರು ಆದ್ರೆ ಇನ್ನೊಂದು 10 ವರ್ಷದಲ್ಲಿ ಎಲ್ಲ ಬದಲಾವಣೆ ಆಗೋಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ, ಇಲ್ಲಿಂದ ನಾನ್ ಶುರು ಮಾಡಿದ್ದು ಇವತ್ತು ಬದಲಾವಣೆ ಆಯ್ತಲ್ಲ ಅಂತ ಒಂದು ತೃಪ್ತಿ ನಮಗ್ ಸಿಗುತ್ತೆ. ಆ ತೃಪ್ತಿ ಕಾರಣ ಆಗ್ಬೇಕು ಅಂದ್ರೆ ಶುರು ಮಾಡಿ, ಬದಲಾವಣೆ ನೀವೇ ಶುರು ಮಾಡಿ. ಕೆಟ್ಟದನ್ನ ಪ್ರಶ್ನೆ ಮಾಡಿ, ಅದನ್ನ ಆಪೋಸ್ ಮಾಡಿ. ನಿಮ್ ಕೈಲಾಗ್ಲಿಲ್ವಾ, ಯಾರೋ ಒಬ್ಬ ಆಪೋಸ್ ಮಾಡ್ತಾ ಇದ್ದೇನೆ ಅವ್ನಿಗೆ ಸಪೋರ್ಟ್ ಮಾಡಿ ಸಾಕು, ಬದಲಾವಣೆ ಆಟೋಮೆಟಿಕಲಿ ಆಗೋಗುತ್ತೆ. ಇಂಥ ವಿಷಯಗಳು ಎಷ್ಟೆಷ್ಟು ಇದೆ ಡಿಸ್ಕಸ್ ಮಾಡೋಣ. ಆದಷ್ಟು ಒಳ್ಳೇದೇನಿದೆ ಫಾಲೋ ಮಾಡ್ತಾ ಹೋಗೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.